ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಂದಿದ್ದೀನಿ 2020 ಮಾಡೆಲ್ ಮಾರುತಿ ಸುಜುಕಿ ಇಕೋ. ಇದು ಬಂದುಬಿಟ್ಟು ಈ ಕಾರ್ನ ಕೀ, ತುಂಬ ಬೇಸಿಕ್ ಕೀ. ಇದು ಬಂದುಬಿಟ್ಟು ಕಂಪ್ನಿ ಫಿಟೆಡ್ ಸೆಂಟ್ರಲ್ ಲಾಕಿಂಗ್, ಲಾಕು ಅನ್ಲಾಕು, ಇದು ಬಜರ್ ಸೌಂಡು. ಸೊ ಬರೀ ನೋಡೋಣ. ಈ ಕಾರ್ ನೋಡ್ಬೋದು ನೀವು, ಇದು ಒಂದು ವ್ಯಾನ್ ಸೆಗ್ಮೆಂಟಲ್ಲಿ ಬರುತ್ತೆ. ದಿಸ್ ಇಸ್ ಅ ವ್ಯಾನ್ ಕಾರ್. ಇಂಡಿಯಾದಲ್ಲಿ ತುಂಬ ಜನ ಇದಕ್ಕೆ ಕಿಡ್ನಾಪಿಂಗ್ ವೆಹಿಕಲ್ ಅಂತಲೂ ಹೇಳ್ತಾರೆ. ಬಟ್ ಈ ಕಾರ್ ಬಂದುಬಿಟ್ಟು ನಮ್ಮ ಕಂಪ್ನಿ ಕಾರು. ಇದು ಕಮರ್ಷಿಯಲ್ ಯೂಸಿಗೆ ತುಂಬ ಯೂಸ್ ಆಗುತ್ತೆ. ಕಮರ್ಷಿಯಲ್ ಯೂಸ್ ಅಂದರೆ ಹಂಗಲ್ಲ, ಕಂಪ್ನಿಯ ಮೆಟೀರಿಯಲ್ಸು ಎಂಪ್ಲಾಯ್ಗಳಿಗೆಲ್ಲ ಶಿಫ್ಟಿಂಗ್ ಮಾಡೋಕ್ಕೆ, ಮೆಟೀರಿಯಲ್ಸ್ ತರೋಕ್ಕೆ, ಕಂಪ್ನಿ ಯೂಸೇಜಿಗೆ ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಆಗುತ್ತೆ ಈ ಗಾಡಿ. ಈ ಗಾಡಿನ ಸ್ಪೆಸಿಫಿಕೇಶನ್ ಬಂದುಬಿಟ್ಟು, ಈ ಕಾರ್ ಬಂದುಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜನ್, 1197 cc ಪೆಟ್ರೋಲ್ ಇಂಜನ್ನು, ಆಲ್ಮೋಸ್ಟ್ 70 ಹಾರ್ಸ್ ಪವರು ಕಾರಿನ ಪವರು, ಆ್ಯಂಡ್ 104 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಬಾನೆಟ್ ಓಪನ್ ಮಾಡೋಣ ಬರೀ. ಬಾನೆಟ್ ಓಪನ್ ಮಾಡೋಣ. ನೀವು ನೋಡ್ಬೋದು ಇಂಜನ್ ಇಲ್ಲ, ಇದು ಮಿಡ್ ಇಂಜನ್ ವೆಹಿಕಲ್ಲು. ಇದು ಬಂದುಬಿಟ್ಟು ಇಂಜನ್ ಕೂಲೆಂಟು, ಆಯಿಲು, ಇದು ವಾಷರ್ ಫ್ಲೂಯಿಡು. ಇದು ಬಂದುಬಿಟ್ಟು ಸೆಂಟ್ರಲ್ ಲಾಕಿಂಗ್ ಬಜರ್ ಸಿಸ್ಟಮ್. ಇದು ವೈಫರಿಂದು ಸೆನ್ಸರು, ರೇಡಿಯೇಟರ್ ನೋಡ್ಬೋದು. ಎಂಜಿನ್ ಫ್ರಂಟ್ ಬೇಲ್ ಬರಲ್ಲ, ಇದು ಮಿಡ್ ಇಂಜನ್ ವೆಹಿಕಲ್ ಆಗಿದೆ. ಓಕೆ, ಈ ಕಾರ್ನ ಟೈರ್ ಸೆಕ್ಷನ್ ನೋಡೋಣ ಬರೀ. 155 R13 ಇಂಚು ಟೈರು. ಸಸ್ಪೆನ್ಷನ್ ನೋಡ್ಬೋದು. ಹಾಗೆ ಈ ಗಾಡಿನ ಲೆಂತ್ ಬಂದುಬಿಟ್ಟು, ಉದ್ದ ಬಂದುಬಿಟ್ಟು 3.6 ಮೀಟರು, ಅಗಲ 1.4 ಮೀಟರು, ವೀಲ್ ಬೇಸು 2.25 ಮೀಟರು ನೋಡ್ಬೋದು. ಇದು 7 ಸೀಟರ್ ಗಾಡಿ ಆಗಿದೆ. ಬಟ್ 30 ನಿಮಿಷ ಲಾಕ್ ಆಗಿದೆ, ಅನ್ಲಾಕ್ ಮಾಡ್ತೀನಿ. ಇದೊಂದು 7 ಸೀಟರ್ ವೆಹಿಕಲ್ ಆಗಿದೆ. ಬಟ್ ಇದು ನಾವು ಕಂಪ್ನಿ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಫುಲ್ ಮೆಟೀರಿಯಲ್ಸ್ ನೋಡ್ಬೋದು. ಇಲ್ಲೊಂದು ಸೀಟ್ ಬರುತ್ತೆ ಎಕ್ಸ್ಟ್ರಾ, ಇಲ್ಲಿ ಮೌಂಟಿಂಗ್ ನೋಡ್ಬೋದು ನೀವು. ಇಲ್ಲೋ ಎಕ್ಸ್ಟ್ರಾ ಒಂದು ಸೀಟ್ ಬರುತ್ತೆ. ಅದು ಬಂದುಬಿಟ್ಟು ವಿಂಡೋ ಗ್ಲಾಸ್ ಕೆಳಗೆ ಮಾಡೋದು. ಇಂಡಿಯಾದಲ್ಲಿ ತುಂಬ ಜನ ಫ್ಯಾಮಿಲಿ ಕಾರ್ ಆಗಿ ಯೂಸ್ ಮಾಡ್ತಾರೆ. ಈ ಸ್ವಲ್ಪ ಗಾಡಿ 2020 ಮಾಡಲು, ಬಟ್ ಸ್ಟಿಲ್ ಕಂಡೀಷನ್ ಚೆನ್ನಾಗಿದೆ. ಇಂಜಿನ್ ಕಂಡೀಷನಲ್ಲಿ ಚೆನ್ನಾಗಿದೆ. ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಆಗೋದ್ರಿಂದ ಗಾಡಿ ಹಿಂಗಿದೆ. ಬಿಟ್ಟರೆ ಒಂದು ವಾಶ್ ಆ್ಯಂಡ್ ಕ್ಲೀನ್ ಮಾಡಿದ್ರೆ ಚೆನ್ನಾಗುತ್ತೆ. ಸ್ಲೈಡಿಂಗ್ ಡೋರ್ಸು ಓಪನ್ ಮಾಡಿ ನೋಡೋಣ. ಫಸ್ಟು ನಾವು ಕೀ ತೆಗಿಬೇಕು. ಕೀ ತೆಗೆದು ಇಲ್ಲಿ ಇನ್ಸರ್ಟ್ ಮಾಡಿ. ಓಕೆ, ನೋಡ್ಬೋದು ಏನು ಜಾಗ ಇಲ್ಲ. ಈ ಸೀಟ್ ಫೋಲ್ಡ್ ಮಾಡಿದ್ರೆ ನಿಮಗೆ ಜಾಗ, ಫುಲ್ ಜಾಗ ಬಂದುಬಿಡುತ್ತೆ ಅಷ್ಟೇ. ಒಂದೂವರೆ ಅಡಿ ಅಷ್ಟೇ ಉದ್ದ ಜಾಗ ಇರೋದು. ಸೀಟ್ ಫೋಲ್ಡ್ ಮಾಡಿದ್ರೆ ತುಂಬ ಜಾಗ ಸಿಗುತ್ತೆ. ಕ್ಲೋಸ್ ಮಾಡೋಣ ಬರೀ. ಲಾಕ್ ಆಯಿತು ಇಷ್ಟೇ. ಇದು ಬಂದುಬಿಟ್ಟು ಇಕೋ ಸ್ಟಾರು ಟಾಪ್ ಎಂಡ್. ಇದು ಯಾಕೆ ಟಾಪ್ ಎಂಡ್ ಅಂತ ನಿಮಗೆ ಆಮೇಲೆ ಒಳಗೆ ಹೇಳ್ತೀನಿ ಬರ್ರಿ. ಎಕ್ಸ್ಟೀರಿಯಲ್ ನಿಮ್ಗೆ ಅಷ್ಟೇನು ಚೇಂಜಸ್ ಕಾಣಿಸಲ್ಲ. ಇದು ಬೇಸಿಕ್ಸ್ ವೆಹಿಕಲ್ ಆಗಿದೆ. ಈ ಕಡೆ ನಿಮಗೆ ನೋಡ್ಬೋದು ವೀಲ್ ಕವರ್ ಇದೆ, ಕಂಪ್ನಿ ಫಿಟೆಡ್ ವೀಲ್ ಕವರ್ನೇ ಇದು. ಇಕೋ ಸ್ಟಾರ್ ಅಂತ ಬ್ಯಾಜಿಂಗ್ ಇಲ್ಲೂ ಕೂಡ ಇದೆ. ಇದು ರೇನ್ ಕವರ್ ಆಫ್ಟರ್ ಮಾರ್ಕೆಟೇ. ಸರ್ ಏನಿಲ್ಲ, ಗಾಡಿ ಹೊರಗಿಂದ ಫುಲ್ ಬೇಸಿಕ್ಕು. ಈ ಗಾಡಿ ನೋಡ್ಬೋದು ನೀವು, ತುಂಬ ಜನ ಸ್ಕೂಲ್ ಮಕ್ಕಳಿಗೆ ತೊಗೊಂಡೋಗೋಕ್ಕೆ ಮತ್ತು ಆಂಬ್ಯುಲೆನ್ಸ್ ಆಗಿ ಯೂಸ್ ಮಾಡ್ತಾರೆ, ಪರ್ಸ್ನಲ್ ಕಾರ್ ಆಗಿ ಯೂಸ್ ಮಾಡ್ತಾರೆ. ಒಳ್ಳೆ ಕಾರ್ ಅನ್ಬೋದು. ಅದೇ ಫ್ಯೂಲ್ ಎಫಿಷಿಯನ್ಸಿ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಈ ಕಾರ್ ಪರ್ಟಿಕ್ಯುಲರ್ ಪೆಟ್ರೋಲಲ್ಲಿ ಓಡ್ತಾ ಇದೆ. CNG ಆಗಲಿ ಗ್ಯಾಸ್ ಏನು ಫಿಟ್ ಮಾಡಿಲ್ಲ, ಫುಲ್ ಪ್ಯೂರ್ ಪೆಟ್ರೋಲಲ್ಲೇ ಓಡ್ತಾ ಇದೆ. ಅದಕ್ಕೆ ಫ್ಯೂಲ್ ಎಫಿಷಿಯನ್ಸಿ ನಾನು ಹೇಳ್ಬೋದು 14-15, ಮ್ಯಾಕ್ಸಿಮಮ್ 14-15, ಮಿನಿಮಮ್ 13 ಅಷ್ಟೇ ಬರುತ್ತೆ. ಬರೀ ಇವಾಗ ಕಾರ್ ಒಳಗೆ ಹೋಗಿ ನೋಡೋಣ. ಕೀ ಪ್ಲೇಸ್ ಮಾಡೋಣ. ನೋಡ್ಬೋದು ಏನೂ ಇಲ್ಲ. ಇದು ಬಂದುಬಿಟ್ಟು ಎಲ್ಲ ಇಂಡಿಕೇಷನ್ಸು, ಎಂಜಿನ್ ಚೆಕ್ ಲೈಟು, ಬ್ಯಾಟ್ರಿ, ಫ್ಯೂಲು, ಇದು ಆಯಿಲು, ಹ್ಯಾಂಡ್ ಬ್ರೇಕು ಹಾಗೂ ಸೀಟ್ ಬೆಲ್ಟಿಂದು. ಇದು ಬಂದುಬಿಟ್ಟು ಫ್ಯೂಲ್ ಗೇಜು, ಓಡೋಮೀಟರು, ಸ್ಪೀಡೋಮೀಟ್ರು, ಬೇರೆ ಬರಲ್ಲ. ಇದು ಬಂದುಬಿಟ್ಟು ಕಂಪ್ನಿ ಫಿಟೆಡೆ ಆಡಿಯೋ ಸಿಸ್ಟಮು. ಸ್ಪೀಕರ್ ಬಂದುಬಿಟ್ಟು ಇಲ್ಲೊಂದು ಸ್ಪೀಕರ್ ಇದೆ, ಅಲ್ಲೊಂದು ಸ್ಪೀಕರ್ ಇದೆ. AC ಇದೆ ಗಾಡಿಗೆ, AC ವೆಂಟ್ಸ್ ನೋಡ್ಬೋದು ನೀವು, AC ಇದೆ. ಇದು ಬಂದುಬಿಟ್ಟು ಲೈಟು, ಮಿಡ್ಲಲ್ಲಿ ಬೇರೆ ಅಲ್ಲೊಂದು ಲೈಟ್ ಇದೆ. ಇದು ಯಾಕೆ ಸ್ಟಾರ್ ಅಂದರೆ ಏನು ಸ್ಪೆಷಲ್ ಅಂದರೆ, ಇದಕ್ಕೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡ್ಬೋದು ನೀವು. ಏರ್ ಬ್ಯಾಗ್ ಇದೆ. ಆಮೇಲೆ ಇಲ್ಲಿ ಹೆಡ್ಲೈಟು ಕಂಟ್ರೋಲು, ವೈಫರ್ ಕಂಟ್ರೋಲು, ಹಾರ್ನು, ಹಜಾರ್ಡ್ ಲೈಟಿಂದು. ಇಲ್ಲಿ ಬಂದುಬಿಟ್ಟು ಹೆಡ್ಲೈಟ್ ಲೆವೆಲರ್ ಇದೆ. ಮತ್ತು ಇದು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಅಡ್ಜಸ್ಟ್ಮೆಂಟ್ ಇದೆ. ನಿಮಗೆ ಸೌಂಡ್ ಬೇಕಾ, ಸೌಂಡ್ ಬೇಡ, ಸೆಂಟ್ರಲ್ ಲಾಕಿಂಗ್ ಆನ್ ಆಫ್ ಮಾಡಬೇಕಾ ಏನಂತ ಹೇಳಿ ಇದು ಬರುತ್ತೆ. ಡ್ಯಾಶ್ಬೋರ್ಡ್ ನೋಡ್ಬೋದು, ತುಂಬ ಬೇಸಿಕ್ ಏನೂ ಇಲ್ಲ. ಮತ್ತು ಗ್ಲೋವ್ ಬಾಕ್ಸ್ ನೋಡ್ಬೋದು, ಆಲ್ಮೋಸ್ಟ್ ಅಷ್ಟೇನು ದೊಡ್ಡದಿಲ್ಲ, ಸಣ್ಣದಾಗೆ ಇದೆ. ಮತ್ತು ಈ ಗಾಡಿ ಸೇಫ್ಟಿ ಇಲ್ಲ, ಸಿಕ್ಕಾಪಟ್ಟೆ ಕಡಿಮೆ ಸೇಫ್ಟಿ ಇದ್ರಲ್ಲಿ ಬಂದುಬಿಟ್ರೆ. ಯಾಕಂದರೆ ಫ್ರಂಟಲ್ಲಿ ಏನೂ ಇಲ್ಲ. ಇದು ಮಿಡ್ ಇಂಜಿನ್ ಆಗಿದೆ. ಇವಾಗ ಓಪನ್ ಮಾಡಿ ತೋರಿಸಿಲ್ಲ, ಯಾಕಂದರೆ ಇದು ಲಾಕ್ ಆಗಿದೆ.
ಇದ್ರ ಸೀಟ್ ಅಡಿಗಡೆ ಎಂಜಿನ್ ಇದೆ. ಇದು ಬಂದು ಗೇರ್ 5 ಗೇರ್ ಇದೆ, 5 ಗೇರ್ ಇದೆ. ಹ್ಯಾಂಡ್ ಬ್ರೇಕು, ಕ್ಲಚ್ಚು, ಬ್ರೇಕ್, ಆಕ್ಸಿಲೇಟ್ರು. ಬರೀ ಇವಾಗ ಗಾಡಿ ಓಡಿಸೋಣ. ಇಗ್ನಿಷನ್ ಆನ್ ಮಾಡಿದೆ. ಇಂಜಿನ್ ನಾಯ್ಸ್ ಕೇಳಿ ನೋಡಿ. ಲಾಂಚ್ ಇಲ್ಲಿ ಮಾಡೋದು ಬೇಡ, ಅಲ್ಲಿ ರೋಡ್ ಮೇಲೆ ಹೋಗಿ ಲಾಂಚ್ ಮಾಡೋಣ. ಕಾರು ಸ್ಟಾರ್ ಆಗಿದ್ರು ಪವರ್ ಸ್ಟೀರಿಂಗ್ ಬಂದಿಲ್ಲ. ಇದು 2020 ಮಾಡಲ್ ಆಗಿದೆ, ಅದಕ್ಕೆ ಪವರ್ ಸ್ಟೀರಿಂಗು ಕೊಟ್ಟಿಲ್ಲ ನನಗೆ. ಇದು ಆಫ್ಟರ್ ಮಾಡಲೆಲ್ಲ ಪವರ್ ಸ್ಟೀರಿಂಗ್ ಇದೆ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಈ ಪರ್ಟಿಕ್ಯುಲರ್ ವೇರಿಯಂಟಿಗೆ ಪವರ್ ಸ್ಟೀರಿಂಗ್ ಇಲ್ಲ. ಇವಾಗ ಒಂದು 200 ಮೀಟರ್ಸ್ ಲಾಂಚ್ ಮಾಡೋಣ. ಫಸ್ಟ್ ಗೇರ್ ಇದೆ, ಹ್ಯಾಂಡ್ ಬ್ರೇಕ್ ಎಲ್ಲ ಡೌನ್ ಇದೆ. ಸೆಕೆಂಡ್ ಎಲ್ಲ 80 ಆಯಿತು. ಥರ್ಡ್ ಹಾಕಿದ್ದೀನಿ. ಗಾಡಿ ಸಿಕ್ಕಾಪಟ್ಟೆ ಬಾಡಿ ರೋಲ್ ಆಗಿದೆ, ಅದಕ್ಕೆ ಸ್ಪೀಡ್ ಓಡ್ಸೋಕ್ಕೆಲ್ಲ ಆಗಲ್ಲ. ಸ್ಪೀಡ್ ಓಡಿಸೋದು ರೆಕಮೆಂಡೇ ಮಾಡಲ್ಲ ನಾನು. ಸಿಕ್ಕಾಪಟ್ಟೆ ಬಾಡಿ ರೋಲ್ ಇದೆ ಗಾಡಿ. ಅಂದರೆ ಆರಾಮಾಗಿ ಹೋಗ್ರಿ, ಫ್ಯಾಮಿಲಿ ಗಿಮಿಲೆಲ್ಲ ಕರ್ಕೊಂಡು ಹೋಗ್ತಿದ್ರೆ ಅಂದರೆ ಕಡಿಮೆ ಪ್ರೈಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕುತ್ಕೊಂಡು ಹೋಗೋ ಥರ ಮಾಡಿದ್ದಾರೆ ಸುಜುಕಿ ಅವರು. ಬಟ್ ಇಂಜನ್ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಒಳ್ಳೆ ಇಂಜನು, 1.2 ಲೀಟ್ರ್ ಪೆಟ್ರೋಲ್ ಇಂಜನು, ಸಿಕ್ಕಾಪಟ್ಟೆ ರಿಫೈನ್, ಸ್ಮೂತ್ ಆಗಿದೆ. BS6 ಗಾಡಿ ಬೇರೆ ಇದು, ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಆಮೇಲೆ ಫ್ಯೂಲ್ ಎಫಿಷಿಯನ್ಸಿ ನಿಮ್ಗೆ ಹೇಳಿದೆ, ಇಷ್ಟು ದೊಡ್ಡ ಗಾಡಿಗೆ ಇಷ್ಟು ಅಂದರೆ 7 ಫ್ಯೂಲ್ ಎಫಿಷಿಯನ್ಸಿ ಬಂದರೆ ಜಾಸ್ತಿ ಇಲ್ಲ, 13 to 15 ಅಷ್ಟೇ ಬರುತ್ತೆ. ನೀವು ಲಾಂಗೆಲ್ಲ ಹೋಗ್ತೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ಅನ್ಕೊತೀನಿ. ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ ಗಾಡಿ, ನೋಡ್ಬೋದು. 4th ಫುಲ್ ಥ್ರಾಟಲ್ ಕೊಟ್ಟೆ, ಸಡನ್ ರೆಸ್ಪಾನ್ಸ್ ಇಲ್ಲ, ಬಟ್ ಲೀನಿಯರಾಗಿ ಪವರ್ ತೊಗೊಳುತ್ತೆ. ನನಗೆ ಗೊತ್ತಿಲ್ಲ ಲಾಸ್ಟ್ ವೀಡಿಯೋ ಯಾವಾಗ ಹಾಕಿದ್ದೀನಿ ಅಂತ. ಲಾಸ್ಟ್ ವೀಡಿಯೋ ಐ ಥಿಂಕ್ ಅವೆಂಜರಿಂದ ಹಾಕಿದ್ದು ನಾನು. ಇವಾಗ ಇದ್ರದ್ದು ಹಾಕ್ತಾಯಿದ್ದೀನಿ, ಅದಕ್ಕೆ ನನಗೆ ಏನೇನು ಮಾಡಬೇಕಂತಲೇ ನೆನಪಾಗ್ತಿಲ್ಲ ಕರೆಕ್ಟಾಗಿ. ಸೊ ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದ್ರೆ ಸಾರಿ ಆಯಿತಾ. ಗಾಡಿ ಸ್ಪೀಡ್ ಓಡ್ಸೋಕ್ಕೂ ಭಯ ಆಗುತ್ತೆ, ಯಾಕಂದರೆ ನಮ್ದು ಈ ಕಡೆ ರೋಡೆಲ್ಲ ಫುಲ್ ಕರ್ವಿ ರೋಡಲ್ಲ, ಸಿಕ್ಕಾಪಟ್ಟೆ ಸಣ್ಣ ವೀಲು, 13 ಇಂಚ್ ಟೈರು. ನೀನು ತೋರಿಸ್ತಲ್ಲ ಅವಾಗ ಜೋರಾಗಿ ಟರ್ನ್ ಮಾಡಿಬಿಟ್ರೆ ಪಲ್ಟಿನಾಗಿ ಹೋಗುತ್ತೆ ಅಂತ ಒಂದು ಸಣ್ಣ ಭಯ ಇರುತ್ತೆ ಅಷ್ಟೇ. ಬಟ್ ಆದ್ರೂ ಸ್ವಲ್ಪ ಆರಾಮಾಗಿ ಫುಲ್ ಮಾಡಿ ನೋಡೋಣ. ಬರೀ ಇಲ್ಲಿ ಯೂಟರ್ನ್ ತೊಗೊಳೋಣ, ನೋಡ್ಬೋಣ. 30 ಸೆಕೆಂಡ್ ಗೇರ್ಲಿದ್ದೀನಿ, ಹೆಂಗೆ ಯೂಟರ್ನ್ ಆಗುತ್ತೆ ನೋಡೋಣ. ಬರೀ ಅಯ್ಯಪ್ಪ, ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಇಲ್ಲ, ಇದಕ್ಕೆ ತಿರ್ಸ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇಂಜಿನ್ ನಾಯ್ಸ್ ಕೇಳ್ಬೋದು ನೀವು. ಒಳಗೆ ಕ್ಯಾಬಿನ್ ಒಳಗೆ ಆರಾಮಾಗಿ ಚೆನ್ನಾಗಿ ಬರ್ತಾ ಇದೆ, ಯಾಕಂದರೆ ಸೀಟ್ ಅಡಿಗಡೆ ಎಂಜಿನ್ ಇದೆ. 5th ಗೇರಿಗೆ ಹಾಕಿದ್ದೀನಿ ಇವಾಗ. ನೋಡ್ಬೋದು ನಾನು ಇಷ್ಟು ಸಣ್ಣ ರೋಡಲ್ಲಿ 80ಯಲ್ಲೇ ಇದ್ದೀನಿ. ನನಗೆ ಗೊತ್ತಿಲ್ಲ ಅದು ಮೀಟರ್ ಎರರ್ ಇದೆ ಅಂತ, ಬಟ್ ನಂಗೆ ಫೀಲ್ ಆಗ್ತಿದೆ 80ಯಲ್ಲಿ ಇದ್ದೀನಿ ಅಂತ ಹೇಳಿ. ಇವಾಗ 60ಯಲ್ಲೆಲ್ಲ ಟರ್ನ್ ಮಾಡ್ತಿರೋ ಸ್ವಲ್ಪ ಇದಾಗುತ್ತೆ, ಭಯ ಆಗುತ್ತೆ. ಬಟ್ ಆಗುತ್ತೆ ಟರ್ನು, ಅಷ್ಟೇನಿದಿಲ್ಲ. ಇದು ಸ್ವಲ್ಪ ದೊಡ್ಡ ಟರ್ನ್ ಇದೆ, ಸ್ಲೋ ಮಾಡಲೇಬೇಕು, ಇಲ್ಲಾಂದರೆ ಗಾಡಿ ಒಂಥರ ಪಲ್ಟಿ ಆದಂಗೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಬಾಡಿ ರೋಲ್ ಇದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಾಡಿ ರೋಲ್ ಇದೆ. ಓಡ್ಸೇ ಫೀಲ್ ಆಗುತ್ತೆ ನನಗೆ. ಕಾರಲ್ಲಿ ನಾನು ಒಂದು 7-8 ಜನಕ್ಕೆ ತೊಗೊಂಡು ಲಾಂಗೆಲ್ಲ ಹೋಗಿದ್ದೀನಿ, ಆವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಬಾಡಿ ರೋಲ್ ಇದೆ. ಆದರೆ ಒಂದು ಒಳ್ಳೆ ರೋಡ್ ಬಂದರೆ, ಒಳ್ಳೆ ರೋಡ್ ಸಿಕ್ಕಿದ್ರೆ ಐ ಥಿಂಕ್ 120-140 ಹೋಗುತ್ತೆ. ಟಚ್ ಮಾಡಿದ್ದೀನಿ ನಾನು ಈ ಕಾರು ಪರ್ಸನಲಾಗಿ. ನೋಡೋಣ ಬರೀ ಇವಾಗ ಇನ್ನೊಂದ್ಸಲ ಇದು ಮಾಡೋಣ, ಮಾಡೋಣ. ಕಮಾನ್ ನೋಡೋಣ ಎಷ್ಟೋಗುತ್ತೆ ಅಂತ ಹೇಳಿ. ಓಕೆ 100 ಹೋಯ್ತು. 100ಅಲ್ಲಿ ಆರಾಮಾಗಿ ಹೋಗುತ್ತೆ, ಬಟ್ ಅದೇ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಇದು. ಸೊ ಇದೇ ಈ ಕಾರ್ನ ರಿವ್ಯೂ.
ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ತುಂಬ ಪಾಯಿಂಟ್ಸ್ ಬಿಟ್ಟಿದ್ದೀನಿ, ಇದು ಹೇಳೋಕ್ಕೆ ಏನೂ ಇರಲಿಲ್ಲ. ಸಿಕ್ಕಾಪಟ್ಟೆ ಬೇಸಿಕ್ ಕಾರ್ ಇದೆ, ಏನೂ ಇಲ್ಲ ಬರಲ್ಲ ಇದರಲ್ಲಿ. ಜಸ್ಟ್ ಒಂದು ಫ್ಯಾಮಿಲಿ ಕಾರಾಗೂ ನೋಡ್ಬೋದು, ಕಮರ್ಷಿಯಲ್ ಪರ್ಪಸ್ಸು ಹಾಗೂ ಹಿಂಗೆ ನಾವೇ ಯೂಸ್ ಮಾಡ್ತೀವಿ ಹಂಗೂ ಯೂಸ್ ಮಾಡ್ಬೋದು. ಒಳ್ಳೆ ಕಾರೇ. ಈ ಪ್ರೈಸಿಗೆ ಐ ಥಿಂಕ್ 5.5 lakhs 5 lakhs ಆನ್ ರೋಡ್ ಬರ್ತಾಯಿತ್ತು ಈ ಕಾರಿಗೆ. ಈ ಪ್ರೈಸಿಗೆ ಒಳ್ಳೆ ಗಾಡಿನೇ ಅನ್ಕೊತೀನಿ ನಾನು. 7 ಸೀಟರ್ ಕಾರ್ ಮತ್ತೆ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.